ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ನಾವೀಗಾಗಲೇ ಮಾತ್ರಗಣ ಛಂದಸ್ಸಿನಲ್ಲಿ ಕಂದಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ಷಟ್ಪದಿಯ ಬಗ್ಗೆ ತಿಳ್ಕೊಳ್ಳೋಣ. ಏನು ಷಟ್ಪದಿ ಅಂತಂದರೆ, ಷಟ್ ಅಂದರೆ 6, ಪದಿ ಅಂದರೆ ಸಾಲು ಅಂತ ಅರ್ಥ. 6 ಸಾಲಿನ ಪಾದಗಳಿಂದ ಕೂಡಿರುವಂತಹ ಒಂದು ಪದ್ಯವನ್ನು ನಾವು ಷಟ್ಪದಿ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡ್ರೆ ಸಾಕಾ? ಒಂದು ಸ್ವಲ್ಪ ಇದರ ಇತಿಹಾಸನ ನೋಡಬೇಕಲ್ವಾ? ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಯಾಕಂದರೆ ಒಂದು ಕಾಲಘಟ್ಟದಲ್ಲಿ ಈ ಷಟ್ಪದಿಯನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಬಳಕೆ ಮಾಡಿರುವಂಥ ಕವಿಗಳಿದ್ದಾರೆ. ಒಂದು ಸಾಹಿತ್ಯದ ಮಾಧ್ಯಮವಾಗಿ ಈ ಷಟ್ಪದಿ ಕೆಲಸ ಮಾಡ್ತಾ ಇತ್ತು. ಈ ಕಾರಣಕ್ಕಾದರೂ ಷಟ್ಪದಿ ನಡೆದು ಬಂದ ಹಾದಿಯ ಬಗ್ಗೆ ಒಂದು ಸ್ವಲ್ಪ ನೋಡಲೇಬೇಕಾಗುತ್ತೆ. ನೋಡಿ, ನಮ್ಮ ಹಳಗನ್ನಡ ಕಾಲಘಟ್ಟದಲ್ಲಿ ಚಂಪೂ ಪ್ರಕಾರ ಅಂತ ಇತ್ತಲ್ವಾ, ಆ ಚಂಪೂ ಪ್ರಕಾರವನ್ನು ಉನ್ನತಿಯ ಹಂತಕ್ಕೆ ತಗೊಂಡೋದವರು, ಪ್ರಚಾರವನ್ನು ಮಾಡಿದಂಥ ಕವಿಗಳು ಯಾರು ಅಂತಂದರೆ ಪಂಪ ಕವಿ ಇರ್ಬೋದು, ಪೊನ್ನ ಕವಿ, ರನ್ನ ಕವಿ, ಇವರೆಲ್ಲ ಬರೆದಿರುವಂತಹ ಸಾಹಿತ್ಯ ಚಂಪು ಶೈಲಿಯಲ್ಲೇ ಬರೆದಿರೋದಲ್ವಾ. ಹಾಗಾಗಿ ಈ ಕವಿಗಳನ್ನ ನಾವು ಚಂಪು ಪ್ರಕಾರದಲ್ಲೇ ಗುರುತಿಸ್ಕೊತೀವಿ. ಈ ಪಂಪ, ಪೊನ್ನ, ರನ್ನ ಕವಿಗಳು ಹಾಕ್ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಮುಂದೆ ಬಂದಂತಹ ಅನೇಕ ಕವಿಗಳು ಈ ಚಂಪು ಸಾಹಿತ್ಯದಲ್ಲೇ ಕಾವ್ಯಗಳ ರಚನೆ ಮಾಡ್ತಿರ್ತಾರೆ. ಎಲ್ಲಿವರೆಗೂ ಅಂತಂದರೆ ನಡುಗನ್ನಡ ಕಾಲಘಟ್ಟ ಬರೋವರೆಗೂ. ನಡುಗನ್ನಡ ಕಾಲಘಟ್ಟ 12ರಿಂದ 18ನೇ ಶತಮಾನ. ಇದನ್ನು ಸ್ವತಂತ್ರ ಯುಗ ಅಂತಲೂ ಸಹ ಕರೀತಾರೆ. ಯಾಕೆ ಹೇಳಿ? ಮಾರ್ಗದಿಂದ ದೇಸಿ ಎಡೆಗೆ ನಡೆದಂತಹ ಕಾಲಘಟ್ಟ ಅದು. ಹಾಗೆ ಅವ್ರ ಭಾಷೆ ಹಳಗನ್ನಡ ತುಂಬ ಕ್ಲಿಷ್ಟವಾಗಿತ್ತು, ಕಷ್ಟಕರವಾಗಿತ್ತು. ಮಾರ್ಗ ಪರಂಪರೆಯಲ್ಲಿ ರಚನೆಯಾಗಿರುವಂಥ ಸಾಹಿತ್ಯವನ್ನು ಓದೋದಕ್ಕೆ ಜನಗಳಿಗೆ ಕಷ್ಟ ಆಗ್ತಾಯಿತ್ತು. ಸಾಮಾನ್ಯರಿಗೆ ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು. ಇಂಥ ಜಟಿಲವಾದಂತಹ ವಾತಾವರಣದಲ್ಲಿ ಇಲ್ಲಿವರೆಗೂ ಶಾಸನ, ಚಂಪು ಕೃತಿಗಳಲ್ಲಿ ಬಳಕೆಯಾಗ್ತಿದ್ದಂತಹ ಯಕಶ್ಚಿತ್ತಾಗಿ ಬಳಕೆಯಾಗ್ತಿದ್ದಂತಹ ರಗಳೆ, ತ್ರಿಪದಿ, ಷಟ್ಪದಿಗಳು ಅಲ್ಲಿ ಇಲ್ಲಿ ಅಂತ ಒಂದೊಂದು ಬಳಕೆ ಮಾಡ್ತಾ ಇದ್ರಲ್ವ. ಇದನ್ನೇ ಸಂಪೂರ್ಣವಾಗಿ ಹಳಗನ್ನಡವನ್ನು ತ್ಯಜಿಸಿ ಅಚ್ಚಗನ್ನಡದಲ್ಲಿ ದೇಸಿ ಛಂದರೂಪಗಳನ್ನ ಬಳಕೆ ಮಾಡ್ತಾರೆ. ಏನಕ್ಕೋಸ್ಕರ ಇದನ್ನು ಬಳಕೆ ಮಾಡಿದ್ರು ಅಂತಂದರೆ ಮನುಕುಲದ ಉದ್ಧಾರಕ್ಕಾಗಿ ಈ ವಚನ ಸಾಹಿತ್ಯ ಬರುತ್ತೆ. ನಡುಗನ್ನಡ ಕಾಲಘಟ್ಟದಲ್ಲಿ ಆರಂಭದಲ್ಲಿ ಬರುವಂತಹ ಸಾಹಿತ್ಯನೇ ವಚನ ಸಾಹಿತ್ಯ. ಕವಿಗಳು ತಮ್ಮ ಆಡು ಭಾಷೆಯಲ್ಲಿ, ಅಂದರೆ ಅತ್ಯಂತ ಸರಳವಾದಂತಹ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗುವಂಥ ಭಾಷೆಯಲ್ಲಿ ಕಾವ್ಯವನ್ನು ರಚನೆ ಮಾಡ್ಬೋದಾಗಿತ್ತು. ಈ ನಡುಗನ್ನಡ ಕಾಲಘಟ್ಟದಲ್ಲಿ ಯಾರು ಬೇಕಾದರೂ ಬರಿಬೋದಾಗಿತ್ತು. ಇಂಥವರೇ ಬರಿಬೇಕು, ಓದಿದವರೇ ಬರಿಬೇಕು ಅಂತ ಏನೂ ಇರ್ತಿರಲಿಲ್ಲ. ಅದಕ್ಕೋಸ್ಕರ ಹೇಳಿದ್ದು ಇದನ್ನು ಸ್ವತಂತ್ರ ಯುಗ ಅಂತ. ನೋಡಿ, ಬೇಕಿದ್ರೆ ಇಲ್ಲಿ ತುಂಬಾ ಸಾಹಿತ್ಯ ಪ್ರಕಾರಗಳು ಹುಡ್ಕೊತವೆ. ವಚನಕಾರರಲ್ಲಿ ತ್ರಿಪದಿಗಳಿರ್ಬೋದು, ಹರಿಹರ ಕವಿಯಲ್ಲಿ ರಗಳೆ, ರಾಘವಾಂಕನಲ್ಲಿ ಷಟ್ಪದಿಗಳು, ಕೀರ್ತನಕಾರರಲ್ಲಿ ಕೀರ್ತನೆಗಳು, ಈ ಥರ ಇನ್ನೂ ಅನೇಕ ಪ್ರಕಾರಗಳು. ಅದರಲ್ಲೂ ಮುಖ್ಯವಾಗಿ ಇವು ದೇಸಿ ಛಂದೋರೂಪಗಳು. ಹಳಗನ್ನಡದ ಕ್ಲಿಷ್ಟತೆಯನ್ನು ಹೋಗಿಸೋದಕ್ಕೋಸ್ಕರ ಅಚ್ಚಗನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಇವೆಲ್ಲ ಹುಟ್ಕೊತವೆ. ನೋಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಎಲ್ಲ ಪ್ರಕಾರಗಳು ನಡುಗನ್ನಡ ಕಾಲಘಟ್ಟದಲ್ಲೇ ಹುಟ್ಟಿರೋದಲ್ಲ. ಅಲ್ಲಿ ಒಂದು ಹೊಸ ಜನ್ಮವನ್ನು ಪಡ್ಕೊತವೆ, ಪ್ರಾಶಸ್ತ್ಯವನ್ನು ಪಡ್ಕೊತವೆ, ಜನರ ಮನ್ನಣೆಗೆ ಪಾತ್ರವಾಗ್ತವೆ. ಆದರೆ ಇದಕ್ಕೂ ಮುಂಚೆನೇ ಇವೆಲ್ಲ ಇತ್ತು. ಎಲೆಮರೆಯ ಕಾಯಂತೆ ಅಂತ ಹೇಳ್ತಾರಲ್ಲ, ಆ ಥರ ಇತ್ತು. ರೈಟ್. ಹಾಗಿದ್ರೆ ಈ ಷಟ್ಪದಿ ಪ್ರಕಾರ ಕೂಡ ನಡುಗನ್ನಡ ಕಾಲಘಟ್ಟದ ಸಾಹಿತ್ಯದ ಮಾಧ್ಯಮ ಆಗಿತ್ತಲ್ವಾ. ಅಚ್ಚಗನ್ನಡದ ಛಂದೋರೂಪ ಆಗಿರುವಂತಹ ಷಟ್ಪದಿಯನ್ನು ನಮ್ಮ ಕನ್ನಡದಲ್ಲಿ ಮೊದಲು ಸಮರ್ಥವಾಗಿ ತನ್ನ ಕಾವ್ಯಗಳಲ್ಲಿ ಬಳಕೆ ಮಾಡಿರೋರು ಯಾರು ಅಂತಂದರೆ ಅದು ರಾಘವಾಂಕ ಕವಿ. ಹಾಗಾಗಿ ಅವರನ್ನು ನಾವು ಷಟ್ಪದಿಯ ಬ್ರಹ್ಮ ಅಂತ ಕರಿತೀವಿ. ಇಲ್ಲಿ ಮುಂದೆ ಪ್ರಶ್ನೆ ಬರುತ್ತೆ, ರಾಘವಾಂಕ ಕವಿ ಇರೋದು ನಡುಗನ್ನಡ ಕಾಲಘಟ್ಟದಲ್ಲಿ, ಇದಕ್ಕೂ ಮುಂಚೆ ಪೂರ್ವದ ಹಳಗನ್ನಡ ಅಂತ 2 ಕಾಲಘಟ್ಟ ಹೋಯ್ತಲ್ವಾ, ಅಲ್ಲಿ ಷಟ್ಪದಿಯನ್ನು ಬಳಕೆ ಮಾಡಿಲ್ವಾ? ಈ ಪ್ರಶ್ನೆ ಉತ್ತರ ಹುಡುಕಿದ್ರೆ ನೋಡಿ, ನಮ್ಮ ಪಂಪ, ಪೊನ್ನ, ರನ್ನ ಕವಿಗಳು ಬರೆದಿರುವಂತಹ ಕೃತಿಗಳಲ್ಲಿ, ಚಂಪು ಕಾವ್ಯಗಳಲ್ಲಿ ಈ ಷಟ್ಪದಿಯ ಸುಳಿವೇ ಸಿಗೋದಿಲ್ಲ. ಯಾಕೆ ಅಂತಂದರೆ ಈ ಷಟ್ಪದಿ ಅನ್ನೋದು ಮಾತ್ರಗಣ ಅಲ್ವಾ, ಅದಕ್ಕೂ ಮುಂಚೆ ಇದ್ದಿದ್ದು ಅಂಶಗಣ. ಈ ಅಂಶಗಣವನ್ನು ನಾವು ದೇವಗಣ ಅಂತ ಕರಿತೀವಿ. ಪ್ರಾಚೀನ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಈ ಅಂಶಗಣದಲ್ಲಿ ಒಂದೇ ಒಂದು ಷಟ್ಪದಿ ಇತ್ತು ಅಂತ ನಾಗವರ್ಮ ಬರೆದಿರುವಂತಹ ಛಂದೋಂಬುದಿಯಿಂದ ಗೊತ್ತಾಗುತ್ತೆ. ಯಾವುದದು ಒಂದೇ ಒಂದು ಷಟ್ಪದಿ ಅಂತಂದರೆ ಅದರ ಹೆಸರು ಷಟ್ಪದಿಕ. ಅಂಶಗಣದಲ್ಲಿದೆ ಇದು. ಅಂಶಗಣದ ಷಟ್ಪದಿಕಾಗೆ ಇಲ್ಲಿ ಒಂದು ಪದ್ಯ ಹಾಕಿದ್ದೀನಿ ನೋಡಿ. ಮಂದರ ಧರಗಣ ಒಂದಿರೆ ಕಡೆಯೋಳ್ ಕುಂದದೆ ನೆಲಸಿಗೆ ಮದನಹರಂ ಇಂದು ನಿಭಾನನೆ ಮುಂದಣ ತೆರದಿ ಎಂದುಮೇ ಆಗಲೇ ಷಟ್ಪದಿ ಕೇಳ್. ಈ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಅಂಶಗಣದಲ್ಲಿ ಗಣವಿಂಗಡಣೆ ಮಾಡಿದ್ರೆ ಷಟ್ಪದಿಕ ಲಕ್ಷಣ ಬರುತ್ತೆ ಅಂತ ನಾಗವರ್ಮ ಕವಿ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿದ್ದಾರೆ. ನಮ್ಗೆ ಇಷ್ಟೊಂದು ಡೀಟೇಲ್ ಆಗಿ ಬೇಕಾಗೋದಿಲ್ಲ, ಯಾಕಂದರೆ ಷಟ್ಪದಿ ಅನ್ನೋದು ಈಗಾಗಲೇ ಮಾತ್ರಗಣದಲ್ಲಿ ನಾವು ನೋಡ್ತಾ ಇದೀವಲ್ವಾ. ಅಂಶಗಣದಲ್ಲಿ ಷಟ್ಪದಿಕ ಅಂತ ಬಳಕೆ ಮಾಡ್ತಾ ಇದ್ರು. ಈ ಒಂದು ಅಂಶ ಗೊತ್ತಾದರೆ ಸಾಕಾಗುತ್ತೆ. ಛಂದೋಂಬುದಿ ಕೃತಿಯಲ್ಲಿ ಕರ್ನಾಟಕ ವಿಷಯ ಜಾತಿಗಳು ಅಂತ ಹೇಳಿದ್ರಲ್ವಾ, ಅದರಲ್ಲಿ 10ನೇದಾಗಿ ಷಟ್ಪದಿಯನ್ನು ಸಹ ಹೇಳಿದ್ದಾರೆ. ಇದನ್ನ ಅಚ್ಚಗನ್ನಡದ ಛಂದೋರೂಪ ಅಂತ ಹೆಸರಿಸಿದ್ದಾರೆ. ಇದು ಮುಂಚೆ ಅಂಶಗಣದಲ್ಲಿತ್ತು ಅಂತ ಗೊತ್ತಾಗಿದೆ. ಈ ಅಂಶಗಣದಿಂದ ಕಾಲಾನಂತರದಲ್ಲಿ 6 ಬಗೆಯಲ್ಲಿ ವಿಕಾಸವನ್ನು ಹೊಂದಿ ಮಾತ್ರಗಣಕ್ಕೆ ಸೇರಿಹೋಯಿತು. ಹಾಗಿದ್ರೆ ನಾವು ನಮ್ಮ ಕನ್ನಡದಲ್ಲಿ ಬಳಕೆ ಮಾಡ್ತಿರುವಂತಹ 6 ಬಗೆಯ ಷಟ್ಪದಿಗಳು ಯಾವುದು ಅಂತ ಅಂದರೆ ಶರಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿ, ಪರಿವರ್ಧಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ. ಇದನ್ನು ನೀವು ಇದೇ ಥರನೇ ಆರ್ಡರ್ ವೈಸ್ ಆಗಿ ನೆನ್ಪಿಟ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿನ ಮಾತ್ರೆಗಳು ಏರಿಕೆ ಕ್ರಮದಲ್ಲಿ ಹೋಗ್ತಾ ಇರುತ್ತೆ. 8, 10, 12, 14, 16, 20 ಈ ಥರ. ಮಾತ್ರ ಷಟ್ಪದಿಯ ಸಾಮಾನ್ಯ ಲಕ್ಷಣವನ್ನು ನೋಡೋದಾದರೆ ನೋಡಿ, ಈ ಲಕ್ಷಣ 6 ಬಗೆಯ ಷಟ್ಪದಿಯನ್ನು ಸಹ ಒಳಗೊಂಡಿರುತ್ತೆ. ಯಾವುದದು ಅಂತಂದರೆ ಮೊದಲನೇದಾಗಿ
6 ಸಾಲುಗಳಿಂದ ಕೂಡಿದಂಥ ಪದ್ಯ ಇದಾಗಿರುತ್ತೆ. ಎರಡನೇದು 1, 2, 4, 5ನೇ ಪಾದ ಪರಸ್ಪರ ಸಮವಾಗಿರುತ್ತೆ. ಮೂರನೇದು 3 ಮತ್ತು 6ನೇ ಪಾದ 1ನೇ ಪಾದದ 1/2ಯಷ್ಟಿದ್ದು ಅಂತ್ಯದಲ್ಲಿ ಗುರು ಹೊಂದಿ ಪರಸ್ಪರ ಸಮವಾಗಿರುತ್ತೆ. ನೆಕ್ಸ್ಟು ಪ್ರತಿ ಪದ್ಯದಲ್ಲೂ ಆದಿಪ್ರಾಸವಿರುತ್ತೆ. ಈ 4 ಸಾಮಾನ್ಯ ಲಕ್ಷಣ 6 ಬಗೆಯ ಷಟ್ಪದಿಗಳಲ್ಲೂ ಕಂಡುಬರುತ್ತೆ. ಮೊದಲನೇದಾಗಿ 6 ಸಾಲಿನ ಪದ್ಯ, ಎರಡನೇದು 1, 2, 4, 5 ಪರಸ್ಪರ ಸಮವಾಗಿರೋದು, ಮೂರನೇದು 3 ಮತ್ತು 6ನೇ ಪಾದ 1ನೇ ಪಾದದ 1/2ಯಷ್ಟಿರಬೇಕು, ಅಂತ್ಯದಲ್ಲಿ ಗುರುವನ್ನು ಹೊಂದಿರಬೇಕು, ಸಮನಾಗಿರಬೇಕು. ನಾಲ್ಕನೇದು ಆದಿಪ್ರಾಸವನ್ನು ಹೊಂದಿರಬೇಕು. ಇವಾಗ 6 ಬಗೆಯ ಪ್ರಕಾರಗಳನ್ನ ಒಂದೊಂದೇ ನೋಡ್ಕೊಂಡು ಹೋಗೋಣವಾ. ಮೊದಲನೇದಾಗಿ ಶರಷಟ್ಪದಿ. ಇದ್ರ ಲಕ್ಷಣ ಏನು? ಆಗಲೇ ಹೇಳಿದ್ದು ಸಾಮಾನ್ಯ ಲಕ್ಷಣ, ಷಟ್ಪದಿಗಳಲ್ಲಿ ಇರಲೇಬೇಕಾಗಿರುವಂಥ ಲಕ್ಷಣ. ಅದನ್ನು ಹೊರತಾಗಿ ಇನ್ನು ಯಾವ್ಯಾವ ಲಕ್ಷಣ ಬರುತ್ತೆ ನೋಡ್ಕೊಳ್ಳಿ. ಫಸ್ಟು 6 ಸಾಲುಗಳಿಂದ ಕೂಡಿದಂತಹ ಪದ್ಯ ಇದಾಗಿರುತ್ತೆ ಶರಷಟ್ಪದಿ. ಎರಡನೇದು 1, 2, 4, 5ನೇ ಸಾಲು ಸಮವಾಗಿದ್ದು 4 ಮಾತ್ರೆಯ 2 ಗಣಗಳು ಬರುತ್ತೆ. ಮೂರನೇದು 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಮೇಲೊಂದು ಗುರು ಬರುತ್ತೆ. ನಾಲ್ಕನೇದು ಜಗಣ ಬರಬಾರದು, ಮಧ್ಯ ಗುರುವಿನ ಗಣ ಬರಬಾರ್ದು, ಎಲ್ಲಿ? ಶರಷಟ್ಪದಿಯಲ್ಲಿ. ಐದನೇದು ಆದಿಪ್ರಾಸ ಇರಬೇಕು. ಇವಾಗ ಈ ಲಕ್ಷಣವನ್ನು ಪದ್ಯಕ್ಕೆ ಅಪ್ಲೈ ಮಾಡ್ಕೊಂಡು ನೋಡೋಣವಾ. ಪದ್ಯ ನೋಡಿ. ಈಶನ ಕರುಣೆಯ ನಾಶಿಸು ವಿನಯದಿ ದಾಸನ ಹಾಗೆಯೇ ನೀ ಮನವೇ, ಕ್ಲೇಶದ ವಿಧ ಪಾಶವ ಹರಿದು ವಿಲಾಸದಿ ಸತ್ಯವ ತಿಳಿ ಮನವೇ. 6 ಸಾಲಿನ ಪದ್ಯ. ಈ ಪದ್ಯಕ್ಕೆ ಪ್ರಸ್ತರವನ್ನು ಹಾಕಿ ಲಕ್ಷಣವನ್ನು ನೋಡ್ಕೊತಾ ಬರೋಣ. 6 ಸಾಲಿನ ಪದ್ಯ ಮೊದಲನೇ ಲಕ್ಷಣ ಸರಿಯಾಗಿದೆ. ಎರಡನೇದು 1, 2, 4, 5ನೇ ಸಾಲು ಸಮ ಮತ್ತು 4 ಮಾತ್ರೆ 2 ಗಣಗಳು ಬರಬೇಕು. ಸಾಲುಗಳು ಸಮನಾಗಿದ್ದಾವೆ ಅಲ್ವಾ. ಇನ್ನು 4 ಮಾತ್ರೆ 2 ಗಣಗಳಾಗಬೇಕು ಅಂತಂದರೆ 4. ಈಶನ ಅಲ್ಲಿಗೆ 4 ಮಾತ್ರೆ ಆಯಿತು. ಕರುಣೆಯ ಅದು 4 ಮಾತ್ರೆ ಆಯಿತು. ಮೊದಲನೇ ಸಾಲಲ್ಲಿ 2 ಗಣ ಬಂದಿದೆ. ನೆಕ್ಸ್ಟು ಎರಡನೇ ಸಾಲು ನಾಶಿಸು, ಇಲ್ಲಿ 4 ಮಾತ್ರೆ ಆಯಿತು. ವಿನಯದಿ ಇಲ್ಲೂ ಸಹ 4 ಮಾತ್ರೆ ಬಂತು. ಎರಡನೇ ಸಾಲಲ್ಲೂ 2 ಗಣ ಆಯಿತು. ನೆಕ್ಸ್ಟು 4ನೇ ಸಾಲು ಕ್ಲೇಶದ 4 ಮಾತ್ರೆ, ವಿಧ 4 ಮಾತ್ರೆ ಆಯಿತು. ಇಲ್ಲೂ 2 ಗಣ ಬಂದಿದೆ. ನೆಕ್ಸ್ಟ್ 5ನೇ ಸಾಲು ಪಾಶವ 4 ಮಾತ್ರೆ, ಹರಿದುವಿ ಇದು 4 ಮಾತ್ರೆ ಬಂತು. 5ನೇ ಸಾಲಲ್ಲೂ ಸಹ 4 ಮಾತ್ರೆ 2 ಗಣಗಳಾಯಿತು. ಮೂರನೇ ಲಕ್ಷಣ ನೋಡಿ. 3 ಮತ್ತು 6ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಮೇಲೊಂದು ಗುರು ಬರಬೇಕು. ಮೂರನೇ ಸಾಲು ದಾಸನ ಹಾಗೆಯೇ ನೀ ಮನವೇ ಅಲ್ವಾ. ಇಲ್ಲಿ ದಾಸನ ಅನ್ನೋದು 4 ಮಾತ್ರೆ ಬಂದಿದೆ ಅಲ್ವಾ, ಇದೊಂದು ಗಣ ಆಯಿತು. ಹಾಗೆಯೇ ಇಲ್ಲೂ ಸಹ 4 ಮಾತ್ರೆ ಬಂದಿದೆ, ಈ 2ನೇ ಗಣ ಇದು. ನೀ ಮನ ಅನ್ನೋದು 4 ಮಾತ್ರೆ, 3ನೇ ಗಣ ಆಯಿತು. 3 ಗಣ ಬಂದಿದೆ 3ನೇ ಸಾಲಲ್ಲಿ. ಮೇಲೊಂದು ಗುರು ಬಂದಿದೆಯಾ, ವೇ ಅನ್ನೋದು ಗುರು, ಮೇಲೊಂದು ಗುರು ಬಂದಿದೆ. ನೆಕ್ಸ್ಟ್ 6ನೇ ಸಾಲು ಕೊನೆ ಸಾಲು ನೋಡಿ. ಲಾಸದಿ ಸತ್ಯವ ತಿಳಿ ಮನವೇ, ಇಲ್ಲಿ ಲಾಸದಿ ಅನ್ನೋದು 4 ಮಾತ್ರೆಯ 1 ಗಣ ಆಯಿತು. ಸತ್ಯವ ಇದು ಸಹ 4 ಮಾತ್ರೆಯ 2ನೇ ಗಣ. ತಿಳಿ ಮನ ಅನ್ನೋದು ಎಲ್ಲ ಲಘುಗಳೇ ಇದೆ ಅಲ್ವಾ, 4 ಮಾತ್ರೆಯ ಇದು 3ನೇ ಗಣ ಆಯಿತು. ಇಲ್ಲೂ ಸಹ 3 ಗಣಗಳು ಬಂದಿದ್ದಾವೆ. ಲಾಸ್ಟಲ್ಲಿ ವೇ ಅಂತ ಇದೆ ಅಲ್ವಾ, ಮೇಲೊಂದು ಗುರು ಬಂದಿದೆ. ನೆಕ್ಸ್ಟು ಮುಂದಿನ ಲಕ್ಷಣ ನೋಡಿ. ಜಗಣ ಬರಬಾರದು, ಮಧ್ಯ ಗುರುವಿನ ಗಣ ಬರಬಾರ್ದು ಅಂತ ಹೇಳಿದ್ದಾರೆ. ಎಲ್ಲಾದರೂ ಬಂದಿದೆಯಾ ನೋಡಿ 6 ಸಾಲಲ್ಲಿ? ಇಲ್ಲ, ಜಗಣ ಎಲ್ಲೂ ಬಂದಿಲ್ಲ. ಹಾಗಾದರೆ ಈ ಲಕ್ಷಣವೂ ಸರಿಯಾಗಿದೆ. ನೆಕ್ಸ್ಟು ಆದಿಪ್ರಾಸ ಇರಬೇಕು. ಈಶನ ಕರುಣೆಯ ನಾಶಿಸು ವಿನಯದಿ ದಾಸನ ಹಾಗೆಯೇ ನೀ ಮನವೇ. ಈಶ, ನಾಶಿ, ದಾಸ, ಇಲ್ಲಿ ಶಾಶ ಬಂದಿದೆ ಅಲ್ವಾ, ಇದೇ ಆದಿಪ್ರಾಸ. ಹಾಗಾಗಿ ಶರಷಟ್ಪದಿಯ ಎಲ್ಲ ಲಕ್ಷಣಗಳು ಈ ಪದ್ಯಕ್ಕೆ ಸರಿಯಾಗ್ತಾ ಇದ್ದಾವೆ. ಹಾಗೆ ಗಣವಿನ್ಯಾಸರು ನೋಡ್ಕೊಳ್ಳಿ. ಈಶನ ಕರುಣೆಯ 8 ಮಾತ್ರೆ ಬಂದಿದೆ ಅಲ್ವಾ, 2 ಗಣದ್ದು 8 ಮಾತ್ರೆ, 4 + 4 8. ಎರಡನೇ ಸಾಲು 4 + 4 8 ಆಯಿತು, 8 ಮಾತ್ರೆ. ಮೂರನೇ ಸಾಲು ಇಲ್ಲಿ 3 ಗಣ ಇದ್ದಾವೆ. 3 ಅಂತಂದರೆ 4 3 12 ಆಯ್ತಲ್ವಾ. ಇವಾಗ ಇದನ್ನು ಕೌಂಟ್ ಮಾಡೋಣ. 8 + 8 + 12 ಕೂಡಿದ್ರೆ 28 ಆಗುತ್ತೆ. ಮೇಲೊಂದು ಗುರು ಇದೆ ಅಲ್ವಾ, ಮನವೇ ಅನ್ನೋದ್ರಲ್ಲಿ ವೇ ಅಂತ ಇದೆಯಲ್ವಾ, ಇದು 2 ಮಾತ್ರ ಗಣ. ಹಾಗಾಗಿ ಇಲ್ಲಿ 2ನ ಕೂಡ್ಕೊಬೇಕಾಗುತ್ತೆ. 28 + 2 30 ಮಾತ್ರೆಗಳು. ಶರಷಟ್ಪದಿಯ ಪೂರ್ವಾರ್ಧ 30 ಮಾತ್ರೆಗಳನ್ನ ಒಳಗೊಂಡಿರುತ್ತೆ. ಹಾಗಾದರೆ ಸಂಪೂರ್ಣವಾಗಿ 6 ಸಾಲಿನಲ್ಲಿ ಇರುವಂತಹ ಮಾತ್ರೆಗಳು ಎಷ್ಟು ಅಂತಂದರೆ 60 ಮಾತ್ರೆಗಳು. ಓಕೆನಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಎರಡನೇ ವಿಧ ಕುಸುಮ ಷಟ್ಪದಿ. ಇದ್ರ ಲಕ್ಷಣ ನೋಡಿ. 6 ಪಾದಗಳಿಂದ ಕೂಡಿದಂಥ ಪದ್ಯ ಇದಾಗಿರುತ್ತೆ. 1, 2, 4, 5ನೇ ಸಾಲು ಸಮ ಮತ್ತು 5 ಮಾತ್ರೆಯ 2 ಗಣಗಳನ್ನು ಹೊಂದಿರುತ್ತೆ. 3 ಮತ್ತು 6ನೇ ಸಾಲು ಸಮ ಹಾಗೂ 5 ಮಾತ್ರೆಯ 3 ಗಣಗಳನ್ನು ಹೊಂದಿರುತ್ತೆ, ಮೇಲೊಂದು ಗುರು. 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಯಾವಾಗಲೂ ಲಘು ಆದರೂ ಗುರುವೆಂದೇ ನಾವು ಭಾವಿಸಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಏನು ವ್ಯತ್ಯಾಸ ಶರಷಟ್ಪದಿಗೂ ಕುಸುಮ ಷಟ್ಪದಿಗೂ ಅಂತಂದರೆ ಅಲ್ಲೂ 4 ಮಾತ್ರೆಯ ಗಣ ಇತ್ತು, ಇಲ್ಲಿ 5 ಮಾತ್ರೆಯ ಗಣ ಆಗಿದೆ, ಅಷ್ಟೇ ವ್ಯತ್ಯಾಸ. ಇದಕ್ಕೊಂದು ಪದ್ಯ ಹಾಕಿದೆ ನೋಡಿ. ಕುಂಬದೆಂದು ರಾಮಾಯಣ ಅನ್ನೋ ಕಾವ್ಯದ್ದು. ಬಿಸಿಲಿಗಂ ಗಾಳಿಗಂ ನಸುಬಾಡೆ ತನುರತಿಕೆ, ಕುಸುಮ ಕೋಮಲೆ ಹೊಸೆದ ಹೂವಿನಂತೆ, ಕುಸುಮ ಶರ ನೊಡನೆ ರತಿ ಎಸೆದು ಬೊಪ್ಪಂತೆ, ರಂಜಿಸಿ ರಾಮನೊಡನೆ ಜಾನಕಿ ನಡೆದಳು.
ವನವಾಸಕ್ಕೆ ಹೋಗ್ತಿರೋಂಥ ಒಂದು ಪ್ರಸಂಗವನ್ನು ಅತ್ಯಂತ ಮನೋಜ್ಞವಾಗಿ ಕುಸುಮ ಷಟ್ಪದಿಯಲ್ಲಿ ನಮ್ಮ ಕುಮುದೆಂದು ಕವಿ ಬರೆದಿದ್ದಾರೆ. ಇವಾಗ ಈ ಪದ್ಯಕ್ಕೆ ನಾವು ಲಕ್ಷಣವನ್ನು ಅನ್ವಯಿಸ್ಕೊಂಡು ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಬೇಕು. ಪ್ರಸ್ತಾರ ಹಾಕ್ಕೊಂಡ್ಬಿಡೋಣವಾ? ಪ್ರಸ್ತಾರ ಹಾಕಿದ್ದಾಯಿತು. ಮೊದಲಿಗೆ ಆದಿಪ್ರಾಸ ಇದೆ. ಬಿಸಿಲಿಗಂ ಗಾಳಿಗಂ ನಸು ಬಾಡೆ ತನುಲತಿಕೆ ಕುಸುಮ ಕೋಮಳೆ ಹೊಸೆದ ಹೂವಿನಂತೆ. ಇಲ್ಲಿ ಬಿಸಿ, ನಸು, ಕುಸು, ಇಲ್ಲಿ ಸ ಇದೆಯಲ್ವ, ಇದು ಆದಿಪ್ರಾಸ. ನೆಕ್ಸ್ಟು 6 ಪಾದಗಳಿಂದ ಕೂಡಿದಂಥ ಪದ್ಯ. ನೆಕ್ಸ್ಟು 1, 2, 4, 5ನೇ ಸಾಲು ಸಮ ಮತ್ತು 5 ಮಾತ್ರೆ 2 ಗಣಗಳು ಬರಬೇಕು. ಬಂದಿದೆಯಾ? ನಾನಿಲ್ಲಿ ಪೂರ್ವಾರ್ಧಕ್ಕೆ ಮಾತ್ರ ಲಘು ಗುರು ಹಾಕ್ಕೊಂಡಿದ್ದೀನಿ ನೋಡಿ. 1 ಮತ್ತು 2ನೇ ಸಾಲು ಸಮನಾಗಿದೆ, 4 ಮತ್ತು 5ನೇ ಸಾಲು ಸಮನಾಗಿದೆ, 3 ಮತ್ತು 6ನೇ ಸಾಲು ಸಮನಾಗಿದೆ. 1, 2, 4, 5ನೇ ಸಾಲು 5 ಮಾತ್ರೆಯ 2 ಗಣಗಳು ಬರಬೇಕು. ಬಂದಿದೆಯಾ ನೋಡಿ. ಬಿಸಿಲಿಗಂ, ಇಲ್ಲಿ ಬಿಸಿಲಿ ಅನ್ನೋದು 3 ಲಘು ಬಂದಿದೆ, ಗಮ್ 1 ಗುರು ಬಂದಿದೆ. 3 + 2 5 ಆಯಿತು. ಇಲ್ಲಿಗೆ 1 ಗಿಟ್ ಹಾಕ್ಕೊಳ್ಳಿ. ಬಿಸಿಲಿಗಂ 1 ಗಣ ಆಯಿತು. ಗಾಳಿಗಂ ಗುರು ಲಘು ಗುರು, ಇಲ್ಲಿ 5 ಮಾತ್ರೆ ಆಯಿತು, ಒಟ್ಟು 2 ಗಣ ಆಯಿತು ಮೊದಲನೇ ಸಾಲಲ್ಲಿ. 2ನೇ ಸಾಲು ನಸು ಬಾಡೆ, ಇಲ್ಲಿಗೆ 3 ಲಘು 1 ಗುರು ಬಂದಿದೆ, 5 ಮಾತ್ರೆ ಆಯಿತು. ತನುಲತಿಕೆ 5 ಲಘುಗಳು ಬಂದಿದ್ದಾವೆ, ಇದೊಂದು ಗಣ ಆಯಿತು. ಒಟ್ಟು 1 ಮತ್ತು 2ನೇ ಸಾಲಲ್ಲಿ 5 ಮಾತ್ರೆಯ 2 ಗಣಗಳು ಬಂದಿದ್ದಾವೆ. ಈಗ 3ನೇ ಸಾಲು 5 ಮಾತ್ರೆಯ 3 ಗಣ ಇರಬೇಕು, ಮೇಲೊಂದು ಗುರು ಬರಬೇಕು. ಬಂದಿದೆಯಾ 3ನೇ ಸಾಲು. ಕುಸುಮ ಕೋಮಲೆ ಹೊಸೆದ ಹೂವಿನಂತೆ ಅನ್ನೋ ಕಡೆ ಕುಸುಮ ಕೋ, ಇಲ್ಲಿಗೆ 3 ಲಘು 1 ಗುರು 5 ಮಾತ್ರೆ ಆಯಿತು, ಇದೊಂದು ಗಣ. ನೆಕ್ಸ್ಟು ಮಲೆ ಹೊಸೆದ, ಇಲ್ಲಿ 5 ಲಘುಗಳು ಬಂದಿದ್ದಾವೆ, ಇದೊಂದು ಗಣ ಆಯಿತು. ಹೂವಿನಂ, ಇಲ್ಲಿ 2 ಗುರು 1 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. 3 ಗಣಗಳು ಬಂದಿದ್ದಾವೆ, 5 ಮಾತ್ರೆಯ 3 ಗಣಗಳು. ಮೇಲೊಂದು, ಇಲ್ಲಿ ತೇ ಅನ್ನೋದು ನಾನು ಲಘು ಹಾಕಿದ್ದೀನಿ, ಏನಾಗಬೇಕಿಲ್ಲಿ ಲಘುವಿದ್ದರೂ ಗುರುವೆಂದೇ ಪರಿಗಣಿಸ್ಬೇಕಲ್ವಾ, ಹಾಗಾಗಿ ಇದನ್ನು ಗುರು ಅಂತ ಮಾಡಿಕೊಂಡ್ರೆ ಮೇಲೊಂದು ಗುರು ಬಂದಿದೆ. ಎಲ್ಲ ಲಕ್ಷಣಗಳು ಪೂರ್ವಾರ್ಧ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ. ಇದರ ಗಣವಿನ್ಯಾಸವನ್ನು ನೋಡೋದಾದರೆ ಮೊದಲನೇ ಸಾಲು ನೋಡಿ, 5 ಮಾತ್ರೆಯ 2 ಗಣಗಳು, 5 + 5 10 ಮಾತ್ರೆ ಆಯಿತು. 2ನೇ ಸಾಲು ಕೂಡ ಅದೇ ಥರನೇ 5 + 5 10 ಮಾತ್ರೆ. 3ನೇ ಸಾಲು 3 ಗಣಗಳು ಬರಬೇಕು, 5 + 5 + 5 15. ಮೇಲೊಂದು ಗುರು ಅಂದರೆ +2 ಎಷ್ಟಾಗುತ್ತೆ? 37 ಮಾತ್ರೆ ಆಗುತ್ತೆ. ಪೂರ್ವಾರ್ಧದಲ್ಲಿ 37 ಮಾತ್ರೆ. ಹಾಗಾದರೆ ಒಟ್ಟಾರೆ 6 ಪಾದಗಳಲ್ಲಿರುವಂತಹ ಮಾತ್ರೆಗಳೆಷ್ಟು ಅಂತಂದರೆ 74 ಮಾತ್ರೆಗಳಾಗ್ತವೆ. ನೆಕ್ಸ್ಟ್ 3ನೇ ಪ್ರಕಾರ ಭೋಗ ಷಟ್ಪದಿ. ಇದ್ರ ಲಕ್ಷಣ ನೋಡೋದಾದರೆ ಮೊದಲನೇದಾಗಿ 6 ಸಾಲಿನಿಂದ ಕೂಡಿದಂಥ ಪದ್ಯ ಇದಾಗಿರುತ್ತೆ. ಆದಿಪ್ರಾಸವನ್ನು ಹೊಂದಿರುತ್ತೆ. 1, 2, 4, 5ನೇ ಸಾಲು ಸಮನಾಗಿದ್ದು 3 ಮಾತ್ರೆಯ 4 ಗಣಗಳನ್ನ ಹೊಂದಿರುತ್ತೆ. ನೋಡಿ ಇಲ್ಲಿ 3 ಮಾತ್ರೆಯ 4 ಗಣಗಳು. ಶರಷಟ್ಪದಿಯಲ್ಲಿ 4 ಮಾತ್ರೆಯ 2 ಗಣಗಳು. ಕುಸುಮ ಷಟ್ಪದಿಯಲ್ಲಿ 5 ಮಾತ್ರೆಯ 2 ಗಣಗಳು. ಇವಾಗ ಭೋಗ ಷಟ್ಪದಿಯಲ್ಲಿ 3 ಮಾತ್ರೆಯ 4 ಗಣಗಳು. ನೆಕ್ಸ್ಟ್ ಲಕ್ಷಣ ನೋಡಿ, 3 ಮತ್ತು 6ನೇ ಸಾಲು ಸಮ ಮತ್ತು 3 ಮಾತ್ರೆಯ 6 ಗಣಗಳು, ಮೇಲೊಂದು ಗುರು ಬರಬೇಕು. ಕೊನೆಯ ಅಕ್ಷರ ಲಘುವಾದರೂ ಗುರುವೆಂದೇ ಪರಿಗಣಿಸಬೇಕು. ಈ ಲಕ್ಷಣಕ್ಕೆ ಅನ್ವಯ ಆಗುವಂಥ ಒಂದು ಪದ್ಯವನ್ನು ನೋಡೋಣವಾ? ಮೆರೆಯುತ್ತಿದ್ದ ಭಾಗ್ಯವೆಲ್ಲ ಹರಿದು ಹೋಯಿತೆನುತ ತಿರುಕ ಮರಳಿ ನಾಚಿ ಹೋಗುತ್ತಿದ್ದ ಮರುಳನಂತೆಯೇ ಧರೆಯ ಭೋಗವನ್ನು ಮೆಚ್ಚಿ ಪರವ ಮರೆತು ಕೊಡಲು ಬೇಡ ಧರೆಯ ಭೋಗ ಕನಸಿನಂತೆ ಕೇಳು ಮಾನವ. ಇದೊಂದು 6 ಸಾಲಿನ ಪದ್ಯ, ಆದಿಪ್ರಾಸವನ್ನು ಹೊಂದಿದೆ. ನೆಕ್ಸ್ಟು 1, 2, 4, 5ನೇ ಸಾಲು ಸಮನಾಗಿದೆ. 3 ಮಾತ್ರೆಯ 4 ಗಣಗಳು ಬಂದಿದೆಯಾ ಚೆಕ್ ಮಾಡಬೇಕು. ಇವಾಗ ಚೆಕ್ ಮಾಡೋದಕ್ಕೆ ಏನು ಮಾಡಬೇಕು? ಮೊದಲಿಗೆ ಇದಕ್ಕೆ ನಾವು ಪ್ರಸ್ತಾರವನ್ನು ಹಾಕ್ಕೊಬೇಕು. ಪ್ರಸ್ತಾರ ಹಾಕಿದ್ದಾಯಿತು. ನೆಕ್ಸ್ಟು 3 ಮಾತ್ರೆಯ 4 ಗಣಗಳಾಗಿ ಮಾಡಬೇಕು 1 ಮತ್ತು 2ನೇ ಸಾಲು. ಯಾಕಂದರೆ ನಾವು ಉತ್ತರಾರ್ಧಕ್ಕೆ ನಾವು ಲಘು ಗುರು ಹಾಕಿಲ್ವಲ್ಲ, ಹಾಗಾಗಿ ಇವಾಗ ಪೂರ್ವಾರ್ಧವನ್ನು ನೋಡೋಣ. 1 ಮತ್ತು 2ನೇ ಸಾಲಲ್ಲಿ 3 ಮಾತ್ರೆಯ 4 ಗಣಗಳು ಬರಬೇಕು. ಮೆರೆಯುತ್ತಿದ್ದ ಭಾಗ್ಯವೆಲ್ಲ 3 ಮಾತ್ರೆ ಅಂದರೆ ಮೇರೆಯು, ಇಲ್ಲಿಗೆ 3 ಮಾತ್ರೆ ಆಯ್ತಲ್ವಾ, 3 ಲಘುಗಳು ಬಂದಿದ್ದಾವೆ, 3 ಮಾತ್ರೆ, ಇಲ್ಲಿಗೊಂದು ಗೀಟ್ ಹಾಕ್ಕೊಬೇಕು. ನೆಕ್ಸ್ಟು ತಿದ್ದ, ಇಲ್ಲಿ 3 ಮಾತ್ರೆ ಬಂದಿದೆ, 1 ಗುರು 1 ಲಘು, ಇಲ್ಲಿಗೊಂದು ಗೀಟ್ ಹಾಕ್ಕೊಬೇಕು, 2 ಗಣ ಆಯಿತು. ನೆಕ್ಸ್ಟು ಭಾಗ್ಯ, 1 ಗುರು 1 ಲಘು ಬಂದಿದೆ, ಇಲ್ಲೊಂದು ಗಣ ಆಯಿತು, 3ನೇ ಗಣ. ನೆಕ್ಸ್ಟು ವೆಲ್ಲ, 1 ಗುರು 1 ಲಘು ಬಂದಿದೆ, ಇದೊಂದು ಗಣ ಆಯಿತು, ಒಟ್ಟು 4 ಗಣ ಆಯಿತು. 3 ಮಾತ್ರೆಯ 4 ಗಣ. ಹಾಗೆ 2ನೇ ಸಾಲು ನೋಡಿ, ಹರಿದು 3 ಲಘು ಬಂದಿದೆ, ಇದೊಂದು ಗಣ ಆಯಿತು, 3 ಮಾತ್ರೆಯ 1 ಗಣ. ಹೋ ಈ ಹೋ ಅನ್ನೋದು ಗುರು, ಈ ಅನ್ನೋದು ಲಘು, 1 ಗುರು 1 ಲಘು ಅಂತಂದರೆ 3 ಮಾತ್ರೆ ಆಯಿತು, 2ನೇ ಗಣ. ತೆನುತ, ಇಲ್ಲಿ 3 ಲಘು ಬಂದಿದೆ, ಇದೊಂದು ಗಣ ಆಯಿತು, 3ನೇ ಗಣ. ತಿರುಕ, 3 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು, 4ನೇ ಗಣ. ಟೋಟಲಾಗಿ 1 ಮತ್ತು 2ನೇ ಸಾಲಿನಲ್ಲಿ 3 ಮಾತ್ರೆಯ 4 ಗಣಗಳು ಬಂದಿದ್ದಾವೆ. 3 ಮತ್ತು 6ನೇ ಸಾಲು ಸಮನಾಗಿದ್ದು 3 ಮಾತ್ರೆಯ 6 ಗಣಗಳು, ಮೇಲೊಂದು ಗುರು ಬರಬೇಕು. ಈಗ 3ನೇ ಸಾಲಲ್ಲಿ ಇದೆಯಾ ನೋಡಬೇಕು. ಇವಾಗ 3ನೇ ಸಾಲು 3 ಮಾತ್ರೆಯ 6 ಗಣ ಅಂತ ಹೇಳಿದ್ರಲ್ವಾ, 3 ಮಾತ್ರೆ. ಮರಳಿ 3 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ನೆಕ್ಸ್ಟು ನಾಚಿ, 1 ಗುರು 1 ಲಘು ಬಂದಿದ್ದಾವೆ, 3 ಮಾತ್ರೆಯ ಮತ್ತೊಂದು ಗಣ ಆಯಿತು, 2ನೇ ಗಣ. ನೆಕ್ಸ್ಟು ಪೋಗು, ಇದು 3 ಮಾತ್ರೆಯ ಮತ್ತೊಂದು ಗಣ, 3ನೇ ಗಣ.
ತಿದ್ದ 3 ಮಾತ್ರೆ ಬಂದಿದೆ ಇಲ್ಲಿಗೆ 4ನೇ ಗಣ. ಮರುಳ ಇಲ್ಲೂ ಸಹ 3 ಲಘು ಬಂದಿದ್ದಾವೆ 5ನೇ ಗಣ. ನೆಕ್ಸ್ಟು ನಂತೆ 3 ಮಾತ್ರೆ ಬಂದಿದೆ 6ನೇ ಗಣ. ಆಮೇಲೆ ಎ ಅನ್ನೋದಕ್ಕೆ ಏನು ಹಾಕ್ಕೊಬೇಕು? ಲಘುವಿದ್ದರೂ ಗುರುವೆಂದೇ ಹೇಳಬೇಕಲ್ವಾ, ಮೇಲೊಂದು ಗುರು ಬರಬೇಕು ಅಂತ ಹೇಳಿದೆ ಲಕ್ಷಣದಲ್ಲಿ. ಎ ಅನ್ನೋದಕ್ಕೆ ನಾವು ಗುರು ಅಂತಲೇ ಹಾಕ್ಕೊಬೇಕು. ಈ ಪದ್ಯಕ್ಕೆ ಎಲ್ಲ ಲಕ್ಷಣವೂ ಸರಿಯಾಗ್ತಾ ಇದ್ದಾವೆ ಅಲ್ವಾ. ಇದರ ಗಣವಿನ್ಯಾಸವನ್ನು ನೋಡೋದಾದರೆ ಮೊದಲನೇ ಸಾಲಲ್ಲಿ 3 ಮಾತ್ರೆಯ 4 ಗಣಗಳು, 3 + 3 + 3 + 3, 3 4 12. ಎರಡನೇ ಸಾಲು ಸಹ 3 4 12. ಮೂರನೇ ಸಾಲು 3 6 6 3 18, 3 6 18, 18 ಮಾತ್ರೆ. ಮೇಲೊಂದು ಗುರು ಬಂದಿದೆ ಅಲ್ವಾ, +2 ಮಾಡ್ಕೊಬೇಕಾಗುತ್ತೆ. ಟೋಟಲ್ ಆಗಿ ಪೂರ್ವಾರ್ಧದಲ್ಲಿ 44 ಮಾತ್ರೆಗಳು ಬರ್ತವೆ. ಯಾವುದರಲ್ಲಿ? ಭೋಗ ಷಟ್ಪದಿಯಲ್ಲಿ. ಸಂಪೂರ್ಣವಾಗಿ 6 ಸಾಲಿನ ಮಾತ್ರೆಗಳನ್ನ ನೋಡೋದಾದರೆ 88 ಮಾತ್ರೆಗಳು ಬರ್ತವೆ.